ನಮಸ್ಕಾರಗಳು ಎಲ್ಲ ರೈತ ಬಾಂಧವರಿಗೆ ಸ್ವಾಗತ. ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಕಲ್ಲಂಗಡಿ ಪ್ಲಾಟ್ನಲ್ಲಿದ್ದೀವಿ. ಇವತ್ತು 27ನೇ ದಿವಸ. ಕಲ್ಲಂಗಡಿ ಪ್ಲಾಟ್ಗೆ 27 ದಿವಸ ಆಗಿದೆ. ತುಂಬಾ ಪ್ಲಾಟ್ ಚೆನ್ನಾಗಿ ಬಂದಿದೆ. ಯಾವುದೇ ತರಹದ ರೋಗ ಇಲ್ಲ, ಯಾವುದೇ ತರಹದ ಕೀಟಗಳಿಲ್ಲ, ಹಾಗೂ ಯಾವುದೇ ತರಹದ ಮೈಕ್ರೋನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿಯೂ ಸಹ ಇಲ್ಲ. ಲಾಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೆ, 20ನೇ ದಿವಸದಲ್ಲಿ ಸ್ವಲ್ಪ ಪ್ರಮಾಣದ ರೋಗ ಇತ್ತು. ಅದರ ನಿವಾರಣೆಯನ್ನು ನಾವು ಫಂಗಿಸೈಡ್ ಯೂಸ್ ಮಾಡಿ ಅದನ್ನು ನಮ್ಮ ಕಂಟ್ರೋಲಿಗೆ ತಂದಿದ್ದೀವಿ. ಮ್ಯಾನ್ಕೋಝೆಬ್ ಅಂಥೇಳಿ ಫಂಗಿಸೈಡ್ ಬರುತ್ತೆ, ಅದನ್ನು ಯೂಸ್ ಮಾಡಿ ನಾವು ರೋಗ ಬಾಧೆಯನ್ನು ನಿಯಂತ್ರಣ ಮಾಡಿದ್ದೀವಿ. ಹಾಗೂ ಲಾಸ್ಟ್ ಟೈಮಲ್ಲಿ ನಾವು ಡ್ರಿಪ್ ಮುಖಾಂತರ 126100 ಈ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರನ್ನು ಬಿಟ್ಟಿದ್ವಿ. ಅದರ ರಿಸಲ್ಟನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. 126100 ಈ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ ರಿಸಲ್ಟ್ ತುಂಬಾ ಚೆನ್ನಾಗಿ ಬಂದಿದೆ. ಒಂದೇ ಮಹತ್ವವಾದ ಉಪಯೋಗ ಏನಾಗಿದೆಪ್ಪ ಅಂದರೆ, ನಮಗೆ ಪ್ಲ್ಯಾಂಟಿನ ಗ್ರೋತು ಡಬಲ್ ಆಗಿದೆ ಹಾಗೂ ಹೂಗಳು ಹೆಚ್ಚು ಬಿಟ್ಟಿದ್ದಾವೆ. 126100 ಈ ಫರ್ಟಿಲೈಸರ್ದಿಂದ ಹೂವಿನ ಸಂಖ್ಯೆ ಹಾಗೂ ಕವಲುಗಳ ಸಂಖ್ಯೆ ಅಧಿಕವಾಗಿದೆ. ಇದರಿಂದ ನಮ್ಮ ಇಳುವರಿಯೂ ಸಹ ಚೆನ್ನಾಗಿ ಬರುತ್ತೆ. ಹೂವುಗಳ ಸಂಖ್ಯೆಯನ್ನು ಹೆಚ್ಚಾಗಲಿಕ್ಕೆ ಹಾಗೂ ಹೂವುಗಳ ಅವಸ್ಥೆಯಲ್ಲಿ ಈ ಪ್ಲಾಟ್ ಹೋಗಿದೆ. ಇದಕ್ಕೆ ಕಾರಣವೇ 126100. 27ನೇ ದಿವಸ ಹೂವಿನ ಸ್ಟೇಜಿಗೆ ಹೋಗಿದೆ. ಪ್ರತಿ ಕಲ್ಲಂಗಡಿ ಪ್ಲ್ಯಾಂಟಿಗೆ 3ರಿಂದ 4, ಒಂದು ಕಡೆ 5ರಿಂದ 6 ಹೂಗಳು ಬಂದಿದ್ದಾವೆ. ಒಂದೊಂದು ಕಡೆ 2ರಿಂದ 3, 3ರಿಂದ 4 ಈ ತರಹದ ಹೂವಿನ ಸ್ಟೇಜಿಗೆ ಈ ಪ್ಲಾಟ್ ಹೋಗಿದೆ. ಇದಾಯಿತು ಇವತ್ತಿನ ಮಾಹಿತಿ. ಈಗ ಈ ವಾರದಲ್ಲಿ ನಾವು ಇದಕ್ಕೆ 05234 ಈ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರನ್ನು ಬಿಡ್ತಾ ಇದ್ದೀವಿ. 05234 ಈ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ ರಿಸಲ್ಟ್ ಏನು? 05234 ಈ ಫರ್ಟಿಲೈಸರ್ ಯೂಸ್ ಮಾಡಿದ್ದರಿಂದ ನಮ್ಮ ಕಲ್ಲಂಗಡಿ ಪ್ಲಾಟ್ನಲ್ಲಿ ಯಾವ ತರಹದ ಬದಲಾವಣೆಗಳು ಇರ್ತವೆ ಮತ್ತು ಯಾವ ತರಹದ ಬೆಳವಣಿಗೆಯನ್ನು ಉಂಟಾಗತ್ತೆ, ಅದರ ಯಾವ ತರಹದ ಗ್ರೋತ್ ಆಗತ್ತೆ, ಅದರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. 27ನೇ ದಿವಸ ಯಾವುದೇ ತರಹದ ಪ್ರಾಬ್ಲಮ್ಸ್ ಇಲ್ಲ, ಯಾವ ಮೈಕ್ರೋನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಇಲ್ಲ, ಯಾವುದು ರೋಗ ಇಲ್ಲ, ಯಾವುದು ಕೀಡೆ ಇಲ್ಲ, ಹಾಗೂ ಹೂವಿನ ಸ್ಟೇಜ್ಗೆ ಪ್ಲಾಟ್ ಬರುತ್ತೆ. ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಯಾವ ತರಹದ ಪ್ರಾಬ್ಲಮ್ಸ್ಗಳು ಮತ್ತು ಬರ್ತವೆ, ಅದರ ಯಾವ ತರಹ ನಾವು ಅದರ ನಿವಾರಣೆ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.